ಒಂದು ಚಲೋ ಸ್ಟೋರಿ ಮಿಸ್ ಮಾಡ್ಲಂಗ ನೋಡ್ರಿ. ನನ್ನ ಹೆಸರು ಶಾಂತಕ್ಕ ಅಂತೇಳಿ ನೆನ್ಪಿಟ್ಕೋರಿ. ನನಗೆ ಒಂದು ಮಗ ಒಂದು ಮಗಳು ಸಣ್ಣಕ್ಕೆದಾಳ ಭಾಳ. ಯಾಕಂದ್ರೆ ಮಗ ಹುಟ್ಟಿ ಬರೋಬ್ಬರಿ 6-7 ವರ್ಷದ ಮೇಲೆ ನನಗೆ ಮಗಳು ಹುಟ್ಟಿದ್ದು. ಅದಕ್ಕೆ ಮಗಳು ಭಾಳ ಸಣ್ಣಕ್ಕೆದಾಳ. ಮಗ ಒಂಚೂರು ದೊಡ್ಡವದಾನ. ಇವ ನನ್ನ ಮಗ ರಾಜ ಅಂತೇಳಿ. ಇನ್ನು ಇದು ನನ್ನ ಮಗಳ ಸಣ್ಣದ ಸುಮಿತ್ರಾ ಅಂತೇಳಿ. ಅಪ್ಪೆ ನಿಮ್ಮ ಅಪ್ಪ ಎಲ್ಲದಾನ? ಬಂದೆ ಇಲ್ಲೇ ಅದನ್. ಇನ್ನು ಇವ್ರು ಗೊತ್ತಾಗರಲ್ರಿ ನಮ್ಮ ಗೌಡ್ರ. ನನ್ನ ಮಗ್ಗ ಮದುವೆ ನಿಶ್ಚಯ ಆಗೈತ್ರಿ. ಆದ್ರೆ ಇನ್ನೂ ಮದುವೆ ಮಾಡಿಲ್ರಿ. ಮದುವೆ ಹೆಣ್ಣು ಬೇರೆ ಯಾರು ಅಲ್ಲ, ನಮ್ಮ ಈರಿ. ಬಾ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಈರಿನ ನನ್ನ ಸಸಿ ಈ ಸ್ಟೋರಿ ಒಳಗು. ನನ್ನ ಮಗಳಿಗೆ ಮತ್ತು ನನ್ನ ಮಗ್ಗ ಬರೋಬ್ಬರಿ 7-8 ವರ್ಷ ಫರಕ್ ಐತ್ರಿ. ಆಮೇಲೆ ನನ್ನ ಗೆಳತಿಯರು ಎಲ್ಲರೂ ನನ್ನ ಜೊತೆಗೆ ಅದಾರ್ರಿ. ಯಾರು ಬದ್ಲಿ ಆಗಿಲ್ಲ, ಎಲ್ಲರೂ ಬರ್ತಾರ್ರಿ. ಈ ಸ್ಟೋರಿ ನೋಡ್ಕೊಂತ ಹೋಗ್ರಿ, ಭಾಳ ಚಲೋ ಐತಿ. ಈ ಸ್ಟೋರಿ ಏನಪ್ಪ ಅಂತಂದ್ರೆ ಇದ್ರ ಹೆಸರು ಬಾಲ್ಯ ವಿವಾಹ ಅಂತೇಳಿ. ಭಾಳ ದಿನ ಏನು ಹಾಕೋದು ಹೋಗೋದಿಲ್ರಿ ಈ ಸ್ಟೋರಿನ. ಮತ್ತು ಹಂಗೆ ತಿಳ್ಕೊಬೇಡ್ರಿ, ಮತ್ತು ಅದ್ರ ಬಗ್ಗೆನೂ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಆದಷ್ಟು ಕಡಿಮೆ ಎಪಿಸೋಡ್ ಆಕೈತಿ. ಆದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಒಳ್ಳೆ ಸ್ಟೋರಿನ ಹಾಕ್ತೀನಿ ನೋಡ್ರಿ. ನಡಿ ಹೋಗುನ. ನಿಮ್ಮಪ್ಪ ಅಲ್ಲೇ ಹೊರಗೆ ನಿಂತಾರಲ್ಲೇ. ಯವ್ವ ಏನು ಬೇ ಇದು ಬಗಲಿಲ್ಲ ಜಂಪರ್ ಹಾಕೊ ಮಂದಿ ಅಲ್ವೇ? ನಮ್ಮ ಅತ್ತಿ ಮೊದ್ಲ ಜೋರದಾಳಕ್ಕೆ. ಹಚ್ಚಿ ಸಲ ಕನ್ನೆ ನೋಡಕ್ ಬಂದಾಗ ನೀ ಬಗಲಿಲ್ಲ ಜಂಪರ್ ಹಾಕೊಂಡಿದ್ ನೋಡಿ ನಮ್ಮ ಅತ್ತಿ ಇದೇನ ಅಂತಂದಾಳ. ಈಗ ಏನ ಅಂತಾಳ ಏನ? ಅವರು ಅದ್ರಾಗ ಬೇರೆ ಯಾರ್ಯಾರನ್ನ ಕರ್ಕೊಂಬರಕತ್ತಾರ ಏನ? ಒಂದಿಟ್ಟು ಮರ್ಯಾದೆಗೆ ತೋಳಿದಿದ್ದು ಹಾಕೋಬೇ ಅಸೈ. ಲೇ ಇರಿ ಏನಾಗುದಿಲ್ಲ ನಡಿ. ನಾ ಯಾವಾಗಿದ್ರು ಇಂಥವ ಹಾಕೊಂಡೇನಿ. ಅಯ್ಯ ಚಂದ ಕಾಣ್ತತಿ. ನಡಿ, ನನಗ ಯಾರ್ದಾರ ಸಲುವಾಗಿ ನನ್ನ ಸ್ಟೈಲ್ ನಾ ಬದ್ಲಿ ಮಾಡ್ಕೊಳ್ಳೋದಿಲ್ಲ. ನಡಿ. ಸೀಮೆಗಿಲ್ಲ ಸ್ಟೈಲ್ ಇಕ್ಕಿನ ಮಾಡ್ತಾಳ, ಬಾರಿ ಸ್ಟೈಲ್ ಇಕ್ಕಿದ ರೀ. ನಿಮಗೆ ಏನ್ ಬೇಕಾದ್ರೆ ನೀವು ಹಾಕೊಂಡಿರಿಲ್ಲ. ನಾನು ಈಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂತೇನೆ. ಹಾಕೊಂತೀರೇನೆ? ವಯಸ್ಸಿಗೆ ತಕ್ಕಂಗಿರವ್ ನಾನು. ನನಗೇನಂತ ವಯಸ್ಸಾಗಿಲ್ಲ. ನಾ ಇಂಥದ್ದು ಹಾಕೊಳ್ಳೋದು. ನಡ್ರಿ. ತಲೆನ್ ಕೂದ್ಲೆಲ್ಲ ನನಗಿಂತ ಬಲ್ಲ ಬೆಳಗಾಗ್ಯಾವು. ನಡಿ ವಯಸ್ಸಾಗಿಲ್ಲ ಅಂತಿಕ್ಕಿಗೆ. ರೀ ಇಲ್ಲೋಡ ನನ್ನ ತಲೆ ಕೆಡ್ಸ್ಬೇಡ. ನನ್ನ ತಲೆಗೆ ಸಣ್ಣಕ್ಕಿದ್ದ ಜೇನುತುಪ್ಪ ಬಿದ್ದಿತ್ತು. ಅದಕ್ಕೆ ಅವಾಗಿಂದಾನು ಬೆಳಗಾದವ್ ನನ್ನ ತಲೆ ಕೂದ್ಲ. ಏನೋ ಒಂಚೂರು ಕಲರ್ ಹಚ್ತಿದ್ದೆ, ಕರ್ಗಾಕಿದ್ವು. ವಾರ ಅನ್ನೋದ್ರಾಗ ಮತ್ತೆ ಬೆಳಗಾಯಿ ಕುಂದ್ರದಕ್ಕೆ ತಲೆ ಕೆಟ್ಟ ಹಚ್ಚೋದ ಬಿಟ್ಬಿಟ್ಟೇನಿ ಈಗ. ಅವು ತಾಂತಾವ ಇದಾಗಕತ್ತಾವ. ನಿಮ್ದೊಂದು ರೆಡಿನ ತಗ. ನಿಮ್ದೇನ್ರಿ ತಗ? ಅಲ್ಲಿ ಇನ್ನೂ ಏನೇನ್ ಮರ್ಯಾದೆ ಕಳ್ಕೊಳ್ಳೋ ಆಟ ಐತಿ ಏನ? ನಡಿ ನಮ್ದು. ಅಪ್ಪ ಮಗಳು ಬರ್ತೀರೇ? ನಾನು ಒಬ್ಬಕ್ಕೆ ಹೋಗ್ಲೆ ಜವಳಿ ಹಾಕ್ಸಕ. ಯವ್ವ ಮದುವೆ ನಂದು ಬೇ ಉಟ್ಕೋಬೇಕು. ಅದಕ್ಕೆ ಸೀರೆ ನನಗೆ ಎಂತ ಬೇಕಂತ ನಾನು ನೋಡ್ಬಾರ್ದನ? ಅದಕ್ಕೆ ಕರ್ಕೊಂಡು ಹೊಂಟಿರೋದು ನಿನ್ನ. ಬಂದು ಚಲೋ ಆತ. ಇಲ್ಲ ಅಂದ್ರೆ ಬಿಟ್ಕೊಟ್ಟು ಹೋಗ್ತೇನೆ. ಮತ್ತೆ ನಾನೇ ಇದೇ ಇರ್ಲಿ ನೋಡ್ರಿ ಅಂತ ಆರಿಸಿ ಬರ್ತೇನೆ. ಮತ್ತೆ ಮಾತು ನಡೆಯವ ಬರ್ತೇನತ್ತಾಗ. ಯಾರು ಏನಾರ ಯಾಕೆ ಅನ್ಕೋವಲ್ರಕತ್ತಾಗ. ಏನು ಮಾಡಕತ್ತತಿ? ಯಾರು ಏನಾರ ಯಾಕಂತಾರ? ಹಂಗ ಅಲ್ಲ ಬಾ. ಅಲ್ಲೇ ಮದ್ವೆ ಸೀರಿನ ಏನಿಲ್ಲ ಅಂದ್ರು ಒಂದು 15,000 ರೂಪಾಯಿ ಹಿಡಿಬೇಕು ನೀನು. ಏನಾರ 5,000 ರೂಪಾಯ್ದ ಚಂದ ಐತೆ ಅಂತ ಹಿಡ್ಕೊಂಡು ಮತ್ತೆ ಬೀಳ್ತಾವ ನಿನಗೆ ಬಡ್ತಾ. ಏನು 15,000 ರೂಪಾಯ್ದ? ಹ್ಞೂ ಮತ್ತೆ 24 ತಾಸು ಮಾತಾಡ್ತಿದ್ದೆಲ್ಲ ಗಂಡನ ಕೊಟ್ಟು ಫೋನ್ಯಾಗ. ಮದುವೆ ಫಿಕ್ಸ್ ಆದವನ್ ಕೂಟ ಏನು ಎಷ್ಟು 1,000 ರೂಪಾಯಿ ಸೀರೆ ಬೇಕಂತ ಹೇಳಿ ಅವಂಗ ಎಷ್ಟು 1,000 ರೂಪಾಯಿ ಕೊಡ್ತೇನೆ ಅಂದಾನ. ಅದೆಲ್ಲ ಏನು ಮಾತಾಡಿಲ್ಲ ನಾವು. ಅದೇನೋ ಏನು ಮಾತಾಡಿದ್ದಾರೆ ಏನು ನೀವು ಮತ್ತೆ? ಅದು ಏನಾರ ಯಾಕೆ ಆಗ್ಬೋಲ್ತಕ್ಕ? 15,000 ರೂಪಾಯಿ ಕಮ್ಮಿ ಹಿಡಿಬೇಡ ಸೀರಿನ. ಏನೋ ನನಗೆ ಇಷ್ಟ ರೇಟಿಂದ ಬೇಕಂತೇಳಿ ಇದೇ ಚಂದ ಐತಂತೆ ಕುಂತು ಬಿಡು. ಆಮೇಲೆ ಅರ್ಶಿನ ಪತ್ಲ ಒಂದು 2-3 ಸಾವಿರ ರೂಪಾಯಿ ತಗೋ. ಚಲೋದು ಅವು ಒಟ್ಟು ಉಳ್ಕಾದ ಯಾವ್ಯಾವ ಬರ್ತಾವಲ್ಲ ಎಲ್ಲ ಚಲೋ ತಗೋ ಅವನು. ಆತು ನಡಿ. ಹೊತ್ತಾತು ಮಧ್ಯಾಹ್ನ ಮಸ್ತ್ ಊಟ ಮಾಡಿಸ್ತಾರೆ. ಊಟ ಮಾಡಿಬಿಡೋಣ ಅಂತ ನಡಿ. ನಾನು ಹಿರಿಯರವ್ರಿ. ನನ್ನ ಹೆಸರು ಚಂದ್ರವ್ವ ಅಂತೇಳಿ. ಶಾಂತಕ್ಕ ಅಯ್ಯ ಕುಂದ್ರ ಅಂತೆಲ್ಲ ಶಾಂತಕ್ಕ. ಅಲ್ಲಿ ಪಾರಕ್ಕದು ತಯಾರಾಗಿ ನಿಂತಾರ. ಸೀರೆ ಹಾಕ್ಸಕ್ ಹೋಗಕ್ ಜವಳಿ ಎಂದಿದ್ದಿ. ಇಷ್ಟೊತ್ತಾದ್ರೂ ಹೊರಗ ಬೀಳುವಲ್ಲ. ಹ್ಞೂನಯ್ಯವ್ವ ನಾ ಏನ್ ಮಾಡ್ಲಿ? ನಮ್ಮ ಅಣ್ಣನ ಹೆಂಡತಿ ಬರಾಕತ್ತಾರ ಮನಿಗೆ. ಅವರು ನಾವು ಬಂದಿಂದ ಹೋಗುನು ಅನ್ನಕತ್ತಾರ. ಹಂಗಾಗಿ ಮತ್ತೆ ನಿಂತೇಳಿ ಇಲ್ಲೇ. ಅದಕ್ಕೆ ಬರ್ತಾರೀಗ. ಆತು ಬಸ್ ಸ್ಟ್ಯಾಂಡ್ನಾಗ ಅದೇನ ಫೋನ್ ಹಚ್ಚಾರ. ಬಂದ್ರಂದ್ರೆ ಹೊಂಟ ಬಿಡುದ. ಅಲ್ಲೇ ಶಾಂತಕ್ಕ ಅಲ್ಲೇ ಸೀರೆ ಅಂಗಡಿಗೆ ಡೈರೆಕ್ಟ್ ಬಾ ಅಂದ್ರೆ ಹಾಕಿದ್ದಿಲ್ಲನೂ ಬರ್ತಿದ್ರವ. ಹೌದು ನೋಡ. ನಮ್ಮ ತಲೆ ಕಲ್ಲಚ್ಚಲಿ ಲಕ್ಷ್ಯ ಆಗ್ಬಾರ್ದನ್ ನಮ್ಗೆ ಏಟ್ರ. ಅವನು ನಮ್ಮ ಅಣ್ಣನೂ ಏನು ಅನ್ಲಿಲ್ಲವ. ಸೀರೆ ಅಂಗಡಿಗೆ ಬರ್ತೀನಿ ಬಿಡ್ತೀನಿ ಏನು ಅನ್ಲಿಲ್ಲವ. ಥೋ ಮೊದ್ಲ ಲಕ್ಷ್ಯ ಆಗಿದ್ರೆ ಹೇಳಾರಿ ಹೇಳ್ತಿದ್ನು ನಾ. ಹೆಂಗ್ ತಿಳಿತೈತಿ? ತಲೆಯಾಗ ಬುದ್ಧಿದ್ರ ತಿಳಿತೈತಿ. ಇಲ್ಲ ಅಂದ್ರೆ ಹೆಂಗ್ ತಿಳಿತೈತದ? ನೀವು ಮಾತಾಡ್ಬೇಕಾದ್ರೆ ಜೊತೆಗೆ ಇದ್ರಿಲ್ಲ. ನೀವೇ ಹೇಳ್ಬೇಕಿತ್ತಿಲ್ಲ. ಯಾಕೆ ಬೇಕು ಮಾರಾಯ? ಅಲ್ಲ ನಾನ್ ಮತ್ತ ಆಮೇಲೆ ಹೇಳುದು ನೀನು ನಮ್ಮ ಅಣ್ಣ ಮನಿಗೆ ಬರೋದು ಇಷ್ಟ ಇಲ್ಲ ನಿಮಗ ಅದಕ್ಕ ಅಂದಿ ಅಂತಂದ್ರೆ ಏನ್ ಮಾಡ್ಲಿ ನಾನು? ಹಾಳು ಗುಂಡಿ ಬಿದ್ಕೊಂಡು ಹೋಗೋಲ್ಲ ಅಣ್ಣ ತಂಗಿ ಏನಾರ ಯಾಕೆ ಮಾಡ್ಕೊಂಡು ಅಂತೇಳಿ ನಮ್ಮ ಮಾತಾಡಕ ಹೋಗ್ಲಿಲ್ಲ. ನಡಿ ಶಾಂತಕ್ಕ ಹೋಗುನ್. ಹೊತ್ತಾತ ಹೇಳೇ ಬಿಟ್ಟಂತ ತಡಿವ ಮನಿಗೆ ಬರ್ಲಿ. ಈಗ ಅಂದಂಗ ಈಗ ಈರಮ್ಮಗ ಈರಲ್ಲ ಕೆಸ್ರ ನಿನ್ ಸೊಸಿ ಹೆಸ್ರ. ಈಗ 2,000 ರೂಪಾಯಿ ಸೀರೆ ಕೊಡ್ಸಾಕಿದೀನಿ ಆಕಿಗೆ. 2,000ದ್ದು ನಾನೇನ್ ಕೊಟ್ಟಾದೀಶ್ವರಿ ಮಾಡಿ ಅನ್ಲೇ? ಅಷ್ಟು ಇಷ್ಟು ಇಲ್ಲವ. ಒಂದು 5,000 ರೂಪಾಯಿ ಮದುಮಕ್ಕಳ ಸೀರೆ ಅಷ್ಟೇ. ಒಂದು ಅರ್ಶಿನ ಪತ್ಲ ಒಂದು 500 ರೂಪಾಯಿದ್ದು. ಒಂದು ಗೋಧಿ ಉಡಕ್ಕಿ ಸೀರೆ. ಆಮೇಲೆ ಒಂದು ದೇವ್ರ ದಿಂಡ್ರಿಗೆ ಕರ್ಕೊಂಡು ಹೋಗಕ್ಕೆ ಒಂದು ಸೀರೆ. ಒಟ್ಟು 4 ಪತ್ಲ ಕೊಡ್ಸೋದೈತೆ ನಂದು ಪದ್ಧತಿ. ಅಷ್ಟ್ರಾಗ 5,000 ರೂಪಾಯಿ ಬೇಕಾದ್ರೆ ತಗೊಳ್ಳಿ. ಯಾವುದು ಮದುಮಕ್ಕಳ ಸೀರೆ. ಇದ್ರಾಗ ಮತ್ತೆ ಮಂದಿ ಆರತಿ ಮಾಡಕ್ಕದು ಬರ್ತಾರಲ್ಲ ಅವಾಗ ನಿಂದ್ರಾಕಷ್ಟ. ಅದ್ರ ಮ್ಯಾಗಿನ ನನಗೆ ಕೊಡ್ಸಕ್ಕೆ ಆಗೋದಿಲ್ಲವ. ಏನು ನಾ ಏನು ದೊಡ್ಡ ಇದ್ದಂತೇಕೇನ? ಇನ್ನು ಇವ್ರು ನಮ್ಮ ಗಂಡ್ಮಗನ ಮದುವೆ ಅಲ್ಲ. ಮತ್ತೆ ಹಂಗಾಗಿ ನಮ್ಮ ಕಡೆ ಎಲ್ಲರಿಗೂ ಸೀರೆ ಉಡಿಸ್ಬೇಕಾ?
ಎಲ್ಲ ಬೇಕಿಗೂ 450 400 500 450 ಇಷ್ಟೇ ಇರ್ಬೇಕದ ರೇಟ್. ಒಂದ ನಮ್ನಿ ಆಗೋಲಕ್ಕ ಒಂದು 20 ಪತ್ಲ ತೆಗಿಸ್ಬಿಡ್ತೀನಿ ಅಷ್ಟ. ನಾ ಹೆಚ್ಚಿಗೆ ರೇಟಿಂದ ಗುದ್ದಾಡಕ್ಕೆ ಹೋಗುದಿಲ್ಲ. ಹೌದನ? ಹಂಗಾರ ಆತ್ ಬಿಡು, ಏನ್ ದೊಡ್ಡ ರೇಟಿಂದ ಏನಲ್ಲಲ್ಲ. ನಿನ್ ದುರ್ಗ ನುಂಗ್ಲಿ ಅಲ್ಲಿ ಹೇಗಿರ್ಜಿ ಮತ್ತೆ ಅಂದಿಗಿಂದಿ ಅವ್ರ ಇದ್ರಿಗೆ ದೊಡ್ಡ ರೇಟಿಂದ ಅಲ್ಲ ಅಂತೇಳಿ 5,000 ರೂಪಾಯಿ ಎಂತ ಚಲೋ ಐತಿ ಸೀರೆ ಅನ್ನ ಅವ್ರ ಇದ್ರಿಗೆ. ಮತ್ತೆ ಏನಾರ ಅಂತ ಸೊಂಡಿ ತಿರ್ವಿದಿ ಮತ್ತೆ ಸೊಂಡ್ ಬಾಯ ಹೊಡಿತೀನಿ. ಮತ್ತೆ ಇಲ್ಲ ಆಳ ಇವ ಅನ್ನೋದಿಲ್ಲ ತಗ. ನನ್ನ ಮಗಳಿಗೆ ಒಂದು ಡ್ರೆಸ್ ಆಗ್ಬೇಕವ, ಅಕ್ಕಿನ ಹೇಳಾಳ ಒಂದು ಚಲೋ ಡ್ರೆಸ್ ಬೇಕಂತೇಳಿ. ಹೌದ್ ಮತ್ತ ಅಣ್ಣನ ಮದ್ಯಾಗ ಆ ಹುಡುಗಿ ಅರಿಬಿಲ್ಲ ಅಂದ್ರೆ ಹೆಂಗ? ನಾ ಇವ ಅರಿಬಿ ಬೇಕಂದಾಳ. ಆಕಿಗೂ ಒಂದು 400-500 ರೂಪಾಯಿ ಎಂತದಾರ ಪೆರಾಕ್ ನೋಡ್ಬೇಕಾಗೈತಿ ಮದ್ವಿಗೆ ಹಾಕೊಳಕ್. ಮತ್ತೆ ಭಾಳ ತುಟ್ಟಿದ್ ಕೇಳ್ಬೇಡ ಅಂತ ಹೇಳೇನಿ. ರೊಕ್ಕ ಬೇಕಲ್ಲೇ ನಮ್ಮ ಕಡೆನೂ ಕೊಡ್ಸಾಕ ಅಂದಂಗ. ವರದಕ್ಷಿಣೆ ಏನ್ ಕೊಡಾಕತ್ತಾರ ಶಾಂತಕ್ಕ? ಏನ್ ಹೇಳೇ ಇಲ್ವ ನೀನು? ಆಗ ಅವ್ರ ಬಾಯಾಗನ ರೊಟ್ಟಿ ಅವೇನು ಕೊಟ್ಟಾವು 30,000 ರೂಪಾಯಿ 2 ತೊಲಿ ಬಂಗಾರ ಅಂತ. ಅದು 2 ತೊಲಿ ನಿನ್ನ ಮಗಳಿಗೆ ಮಾಡಿಸಾಕೋರಿವ, ನಮ್ಗೇನು ಕೊಡಾಕೋಬೇಡ್ರಿ ಅಂತ ಹೇಳೇನಿ. ನನ್ನ ಮಗ ಒಂದು ಚೈನ ಉಂಗ್ರ ಅವ್ನು ದುಡ್ದು ಅವ್ನು ಮಾಡಿಸ್ಕೊಂಡಾನ. ಅದಕ್ಕೆ ನೀವೇನು ಮತ್ತೆ ಈಗ ಇಲ್ಲಿ ಬಂದಿನಾದ್ರೂ ತಾಳಿ ಚೇಂಜ್ ಮಾಡ್ಸೋನ್ ಜೀವ ತಿಂತಾಳ. ಅದಕ್ಕೆ ಆ 2 ತೊಲಿಗೆ ಬೇಕಾದ್ರೆ ಇನ್ನೊಟ್ಟು ನೀವ ಹಾಕ್ಕೊಂಡು ನೀವ ತಾಳಿ ಚೇಂಜ್ ಮಾಡಿಸಿ ಹಾಕ್ಬಿಡ್ರಿ ನಿಮ್ಮ ಮಗಳಿಗೆ ಅಂತ ಹೇಳೇನಿ ನೋಡು. ಚಲೋ ಮಾಡಿದಿ ಶಾಂತಕ್ಕ. ಈಗಿನ್ಯಾರು ಯಾರು ಬಂಗಾರನ ಹುಡುಗಿ ಕೊಡೋದನ್ನ ಇಸ್ಕೊಳ್ಳೋದಿಲ್ಲ ಈಗ, ಬಾ ಕಡಿಮೆ ಈಗ. ನಿಮ್ಮ ಮಗಳಿಗೆ ಹಾಕ್ಬಿಡ್ರಿ ಅಂತಾರ. ಯಾಕಂದ್ರೆ ಇಲ್ಲಿ ಬಂದಿಂದಾದ್ರೂ ನಾ ಮಾಡ್ಸುದ, ಅದ್ರ ಬದ್ಲಿ ಅವ್ರಿಗೆ ಏನ್ ಬೇಕು ಅಲ್ಲೇ ಬೇಕಾರೆ ಒಟ್ಟು ಹೆಚ್ಚಿಗೆ ಹಾಕಿ ತಗೊಂಡ್ರು ಅಡ್ಡಿ ಇಲ್ಲ ಅಂತ ಹಂಗ ಹೇಳಕತ್ತಿ ಬಿಟ್ರ ಈಗ ಎಲ್ಲಾರು. ನಾನು ಅದ ಪಿಲ್ಯಾನ ಮಾಡೀನಿ. ಹಂಗಾರ ನಾವು ಗಾಡಿ ತಯಾರು ಮಾಡ್ಕೊಂಡು ಹೊರಗೆ ನಿಂತಿರ್ತೇವೆ. ಬರ್ತೀಯ ಹಂಗಾರ ನೀನು? ಆಯ್ತು, ಟ್ಯಾಕ್ಟರ್ ಕಡೆ ನಿಂದ್ರೋಗಿ ಬಂದ್ವಿ. ನಾಷ್ಟ ಏನ್ ಮಾಡಿದಿ? ಒಂದು ರೊಟ್ಟಿ ತಿಂತೀನಿ ಇಲ್ವಾ? ಮಸ್ತ್ ಇಡ್ಲಿ ಸಾರು ಮಾಡಿದ್ದೆ. ಇಡ್ಲಿ ಸಾರು ಚಟ್ನಿ ತಿಂದೆ. ಮಸ್ತ್ ಹೊಡೆದು ಒಂದು 20 ಇಡ್ಲಿ ಬಂದು ನೋಡು. ಹೊಟ್ಟಿ ಮತ್ತೆ ಮಧ್ಯಾಹ್ನ ಈ ಎಷ್ಟೊತ್ತಕ್ಕದೇನ ಜವಳಿ ಹಾಕ್ಸೋದು ಹೊಟ್ಟೆ ಹಸ್ತ್ರಿ ಮಾಡ್ಲಿ. ಒಂಟಿ ಬೆನ್ನಾಗ ನೀರು ಇಟ್ಕೊಂಡಂಗ ಬೆನ್ನಾಗ ಇಡ್ಲಿ ಇಟ್ಕೊಂಡ್ಬಿಟ್ಟೆ ನೀನು. ಹೊಟ್ಟೆ ಹಸ್ಬಿಡ್ಲೆ ಹೊಟ್ಟಾಗ ಹೋಗಿಸ್ಕೊಳಕ್ಕೆ. ಅಲ್ಲಲ್ಲೇ ಇಡ್ಲಿ ಸಾಂಬಾರು ಮಾಡೇನಂತಿ. ನನಗೊಂದು 4 ತರಬಾರ್ದನ್ಲಿ ಹಂಗ ಬಂದಿ ಅಲ್ಲೇ. ಅಯ್ಯೋ ಶಾಂತಕ್ಕ, ಲಕ್ಷ್ಯ ಆಗ್ಲಿಲ್ಲ ಇವ ನನಗೆ. ಇರ್ಲಿ ಬಿಡು, ಈಗ ತೊಗೊಂಬಂದು ಕೊಟ್ಟಾರ ಹೋಲೇನ? ಬೇಡ ಬೇಕಾದ್ರೆ ಮಧ್ಯಾಹ್ನದಾಗ ಇಲ್ಲ ಇನ್ನೇನು ಮಾಡ್ದೆ ಕೊಡು ಅಂತ ಬಿಸಿ ರೊಟ್ಟಿ ಮಾಡೇನಿ ನಾನು. ಇರ್ತೇನೆ ನೋಡಂಗ ಬಾ. ಅಲ್ಲಲೇ ಶಾಂತ, ಈಗ ನಿಮ್ಮ ಅಣ್ಣ ಬಂದ್ ಮತ್ತೆ ಜಗಳ ತಗೊಂಡ್ರೆ ಏನ್ ಹೇಳ್ತಿ ಅವಂಗ? ಶಾಂತ, ಓ ಅಣ್ಣಯ್ಯ ಬರ್ರಿ, ಕುಂದ್ರ ಬರ್ರಿ. ಅತ್ತಿಗೆ ಬರ್ರಿ, ಒಳಗೆ ಬರ್ರಿ. ಆರಾಮದೇನು ಶಾಂತ? ಹ್ಞೂ ರೀ ಅತ್ತಿಗೆ ಆರಾಮದೇನು ನೋಡ್ರಿ. ನೀವು ಆರಾಮದಿರಲ್ರಿ? ಹ್ಞೂ ಆರಾಮದೇನು ನೋಡು. ತಗೋ ಇದ್ರಾಗ ಹಣ್ಣು ಹೂವು ಹಂಪ್ಲ ಅದು ಸ್ವೀಟ್ ಕರಾಣಿ ಎಲ್ಲ ಅದ ನೋಡುವ. ತಗೋ ಒಳಗೆ ಆಡ್ರಿ ಮನಿ ಒಯ್. ಯೋ ಯಾಕೆ ಸುಳ ತ್ರಾಸ ತಗೊಂತೀರಿ? ಏನು ಸರ್ತಿಗೆ ಬಂದಾಗ ಒಮ್ಮೆ ಈಡಾಗಿ ಹೊತ್ಕೊಂಡ್ಬರ್ತೀರಪ್ಪ. ಅಯ್ಯಯ್ಯ, ನಾನು ಸೊಸಿ ಮನೆಗೆ ಬಂದೇವಿ, ತೀರಾ ಏನು ತರ್ಲಾರ್ದಂಗೆ ಇರಾಕತ್ತೇನ? ಅಂದಂಗೆ ನಮ್ಮ ಮಳೆ ಹೆಂಗದನ? ಆರಾಮದನ? ಆರಾಮದನವ. ಅವಂಗೇನು ಆರಾಮ್ ರಾಜ್ಯ ಅನ್ಕತಿ ಅದ ನೋಡ. ಈಗ ನೀ ಹೇಳ್ಬೇಕ್ ನನಗ. ಬಂದ್ ಹುಟ್ಲೆ ಚಾಲು ಆತ? ಸುಮ್ನಿರ್ರಿ ಮಾವರ, ಚಾಲು ಏನಾಯ್ತು ಮತ್ ಈಗ ಕೇಳಿ ತಿಳ್ಕೊಬೇಕಲ್ರಿ. ಮತ್ ಅದಕ್ಕ ಅಂದ್ರೆ ಈಗ ನೋಡುವ ತಂಗ್ಯವ, ಈಗ ನಿನ್ನ ಮಗಳನ್ನ ನನ್ನ ಮಗಗ ಕೊಟ್ಟು ಮದ್ವಿ ಮಾಡ್ತೇನೆ ಅನ್ನೋದಾದ್ರ ಏನ, ನಾನು ತಂಗಿ ಮನಿ ಅನ್ನೋ ವಿಶ್ವಾಸ ಇಟ್ಕೊಂಡು ಮದ್ವಿಗೂ ಬರ್ತೀನಿ. ಇನ್ನು ಮುಂದೆ ನಮ್ಮ ಅಣ್ಣ ತಂಗಿ ಬಂದೇವೆ ಹಿಂಗ ಮುಂದುವರಿತೈತಿ. ಇಲ್ಲಪ್ಪ ಅಂತಂದ್ರ ಮತ್ತೆ ನಾ ಕರೇನು ನಾನು ಅಣ್ಣ ತಂಗಿ ಅನ್ನೋದನ್ನ ಮರ್ತ್ ಬಿಡ್ತೇನೆ ನೋಡುವ. ವಿಚಾರ ಮಾಡಿ ಹೆಂಗ್ ಮಾಡ್ತಿ? ಅಯ್ಯೋ ಅಣ್ಣ, ಏಕಾಏಕಿ ಹಿಂಗ್ ಮಾತಾಡಿದ್ರೆ ಹೆಂಗ ಅಯ್ಯಪ್ಪ ನೀನ? ಅಲ್ಲ ನಾನೇನ್ ಕೊಡುದಿಲ್ಲ ಹಂಗೇನ? ಕೊಡುದಿಲ್ಲ ಅಂತಂದೆ ಅಂದ್ರ ಎಲ್ಲಿ ಕೊಡ್ತೇನೆ ಅನ್ನಕತ್ತಿ ನೀನು? ಅಲ್ಲ, ಏಕಾಏಕಿ ಸಂಬಂಧ ಕಳ್ಕೊಳ್ಳೋದ ಮಾತಾಡಕತ್ತಿಲ್ಲ ಮಾವ ನೀನ. ಹೌದು ಮತ್ ಹೌದು. ಈಗ ನಾ ಅದನ್ನ ಕೇಳೋದನೀಗ ನನ್ನ ಮಗ್ಗ ಈ ಹುಡುಗಿ ಕೊಟ್ಟು ಲಗ್ನ ಮಾಡ್ಬಿಡ್ಬೇಕು ನೀ ಅಷ್ಟೇ. ಈಗ ಇದ ಮುಹೂರ್ತಾಗ ಆಗ್ಬಿಡ್ಲ ಅದು. ಅಯ್ಯೋ ಅಣ್ಣ, ಏನ್ ಹುಚ್ಚರ್ಸಂತೇಪ್ಪ. ಸಣ್ಣದೈತಿನ್ನು ನನ್ನ ಮಗಳು ಹಂಗೆ ಮದ್ವಿ ಮಾಡಕತ್ತೇತನ? ಇನ್ನು ನಿನ್ನ ಮಗನು ಸಣ್ಣ ಹೋದಾನ, ಅವ್ನಿಗೆ ಮದ್ವಿ ವಯಸ್ಸಾಗೈತನ? ಅದಕ್ಕ ಹೇಳಾಕತ್ತಿರೋದುವಾ. ಏನ ನಾನು ಅದನ್ನ ಹೇಳತ್ತೀನಿ. ಇವ್ ಏನಕೈತಿ ಅಂದ್ರ ಮುಂದೆ ಯಾರನ್ನ ಇಷ್ಟಪಷ್ಟ ಕೊಡುದಿಲ್ಲ. ಬಡ ಲಗ್ನ ಮಾಡಿಬಿಟ್ವಿ ಅಂದ್ರೆ ಆಗೇ ಬಿಟ್ಟ ಬಿಡು ನಮ್ ಲಗ್ನ ಅಂತೇಳಿ ಒಂದಕ್ಕೊಂದು ಇದು ಇರ್ತಾವ. ಹೋಗುದು ಬರುದು ಮಾಡ್ಕೊಂತ ಇದ್ವು ಅಂದ್ರ ಅವಾಗ ಏನಾಗ್ಬಿಡ್ತೈತಿ, ಈಕಿ ನಾನು ಏನ್ತಿಪ್ಪ ಇವ ನನ್ನ ಗಂಡ ಅನ್ನಪ್ಪ ಅನ್ನೋದು ಅವ್ರ ಮನಸ್ಸಿನಾಗ ಉಳಿದ್ ಬಿಡ್ತೈತಿ. ಯಾ ಕಡೆನು ಕಣ್ಣು ಹಾಸಕ್ಕ ಟೈಮೇ ಸಿಗುದಿಲ್ಲ ನೋಡು. ಹಂಗಲ್ಲಣ್ಣ, ನನ್ನ ಮಗಳು ಇನ್ನು ದೊಡ್ಡದೂ ಆಗಿಲ್ಲ ಅಲ್ವಾ? ನಾನೇನ್ ಬಾಳೆ ಮಾಡಕ್ ಕಳ್ಸನ್ನಕತ್ತೇನ? ಬರೀ ಮದ್ವಿ ಮಾಡ್ಕೊಳ್ಳೋದು ಏನ್? ನನ್ನ ಮಗ ಒಂದ್ ತಾಳಿ ಕಟ್ ಕೈ ಬಿಡ್ತಾನಷ್ಟ. ಹೌದಿಲ್ಲ? ಒಂದು ತಾಳಿ ಅಂತ ಕಟ್ತಾನಷ್ಟ. ಬಾಳೆ ಏನು ನಾವೇನು ಇದು ಮಾಡಕತ್ತಿಲ್ಲ. ತಾಳಿ ಕಟ್ಟೋದು ಮನಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತತಿ, ಮುಗೀತಷ್ಟ. ಮುಂದಿನ ಯಾಕಾರೇನು ಮಾಡುದಿಲ್ಲ. ನನಗ ಅಷ್ಟು ಗೊತ್ತಾಗುದಿಲ್ಲ. ಹೊಟ್ಟಿಗೆ ಅನ್ನ ತಿಂತೇನೆ ನಾನು. ಏನ ಸಗಣಿ ತಿನ್ನೋದಿಲ್ಲ. ನನಗೂ ಎಲ್ಲಾ ಗೊತ್ತಾಕತಿ. ಬರೇ ಏನು ಮನಿ ತುಂಬಿಸ್ಕೊಳ್ಳೋ ಶಾಸ್ತ್ರ. ಈಕಿ ನಮ್ಮ ಮನಿ ಸುಸಿ ಅಂತ ದೀಪ ಹಚ್ಚಿದ್ರೆ ಸಾಕು. ವಾಪಸ್ ಬಂದ್ ನಿಮ್ಮ ಮನ್ಯಾಗ ಆಕಿ ಓದ್ಲಿ ಬರೀಲಿ ದೊಡ್ಡಕ್ಕೆ ಅಲ್ಲಿ ಏನ ಮದ್ವಿ ವಯಸ್ಸಕ್ಕ ಮದ್ವಿ ಬಂದಾಗ ನಮ್ಮ ಮನಿಗ್ ಕಳಿಸ್ಕೊಡಿ. ಇನ್ನೇನ್ ಶಾಸ್ತ್ರ ಮಾಡಿ ಕರ್ಕೊಂಡು ಹೋಗ್ತೀವಿ. ಅಲ್ರಿ. ಆದ್ರೂ ಈ ಹುಡುಗಿಗೆ ಮನಸ್ಸು ಐತೆ ಇಲ್ಲ, ಇನ್ನು ಸಣ್ಣ ಹೋದಾವು. ನೀ ಸ್ವಲ್ಪ ಸುಮ್ನಿರ. ಏನ ನನ್ನ ತಂಗಿ ಸಂಬಂಧ ನನಗ್ ಬೇಕು. ನನ್ನ ತಂಗಿ ಮಗಳನ್ನ ನಾ ತಗೊಳ್ಳೋದು, ಹೊರಗಿಂದ ಯಾವ್ದು ನಾ ತಗೊಳ್ಳೋದಿಲ್ಲ. ಮಗ ನಾನು ಅಷ್ಟು ನಿಷ್ಠುರದೇನ್ ನಾನು. ಏನ ಅಲ್ಲಣ್ಣ, ನೀ ಯಾಕೆ ಇಷ್ಟ ಅವಸರ ಮಾಡಕತ್ತಿ ಅನ್ನೋದು ನನಗೆ ಗೊತ್ತಾಗೋಲ್ತ. ನೋಡುವ ತಂಗಿ, ಕಾರಣ ಇಲ್ದನ ಯಾವ್ದು ಮಾಡುದಿಲ್ಲ. ಮತ್ತ ಏನ ಕಾರಣ ಇಲ್ದನ ಯಾವ್ದು ಮಾಡುದಿಲ್ಲ. ಅದಕ್ಕೆ ಹೇಳಕತ್ತೀನಿ, ನಿನ್ನ ಮಗಳ ನನ್ನ ಮನೆ ಸುಸಿ ಆಗಬೇಕು. ಮಾಡುನಂತ ಯಾರು ಬೇಡ ಅಂದ್ರೆ ಅದ ವಯಸ್ಸಕ್ ಬರ್ಲಿ ತಡಿ ಅಂದ್ಯ ನಾನು. ಇಲ್ಲ ನಾವ ತಾಳಿ ಕಟ್ಟಿಸ್ ಕೈ ಬಿಟ್ಬಿಡುನು. ನಾ ಅದನ್ನ ಹೇಳುದು.
ಹಂಗೆ ಹೆಂಗ್ ಆಕೈತಣ್ಣ ಬೇಡ ಅದೆಲ್ಲ. ಹೇಳುವ ಹೇಳು ನಡಿ ಹೋಗ್ ನಡಿ. ಇನ್ನು ಮ್ಯಾಗ ಯಾ ತಂಗಿಲ್ಲ ತಂಗಿ ಮನಿ ಇಲ್ಲ ನಮಗ. ಏನ ವ್ಯಾಪಾರ ಇದ್ದಂಗ ಜೀವನ ಕಳೆದು ಬಿಡು ನಡಿ. ಎಣ್ಣ ಎಷ್ಟು ಸಿಟ್ಟಿಗೆ ಹೇಳ್ತೀನಿ ನೀನು. ಈ ಮುಹೂರ್ತದಾಗ ಮದುವೆ ಮಾಡಕತ್ವಿ ಅಂದ್ರೆ ಯಾರ ಗೊತ್ತಾದ್ರು ಕಂಪ್ಲೇಂಟ್ ಕೊಟ್ರ ಅಂದ್ರೆ ದೊಡ್ಡ ಹಗರಣ ಆಕತ್ತಿದ್ದು ಏನ. ಆಮೇಲೆ ಆ ಹುಡುಗಿ ಮನಿ ಕಡೆ ಅದಾರ ಏನ್ ಅಂದಾರ ಇದೇನ ಈ ಹುಡುಗಿ ಮದುವೆ ಮಾಡಕತ್ತಾವ ಇವಕ್ಕೇನು ಹೊಟ್ಟಿಗೆ ಅನ್ನ ತಿಂತಾವ ಏನ್ ತಿಂತಾವ ಅಂತೇಳಿ ಈ ಮುಹೂರ್ತಾಗ ಬೇಡ ಅಣ್ಣ. ಈಗಾಗಲೇ ಅಣ್ಣನ ಮದುವೆ ಆಗಿ ಮುಗಿಲಿ ಹುಡುಗಿ ಮದುವೆ ಮಾಡೋಣಂತ ಯಾರು ಬೇಡ ಅಂದ್ರೆ. ಆತ್ ತಗೋರಪ್ಪ ಹೋಗ್ಲಿ, ನೀ ಏನ್ ಕಡೆಯಲ್ಲವಲ್ಲ ಏನಲ್ಲ ನಾನು ಸ್ವಂತ ಅಣ್ಣ. ಏನ್ ನಿನ್ನ ಮಗ್ಗ ನನ್ನ ಮಗಳಂತ ನಾ ಯಾವತ್ತೂ ಅನ್ಕೊಂಡ್ಬಿಟ್ಟನಿ, ನೀನು ಅನ್ಕೊಂಡ್ಬಿಟ್ಟಿ. ಆತ್ ತಗೋ ಹಂಗಾರ ಈಗ ನನ್ನ ಮಗನ ಮದುವೆ ಮುಗಿಲಿ. ಇನ್ನು 3 ದಿನಕ್ಕೆ ಮದುವೆ ಐತಿ. ಏನು ಇನ್ನೊಂದು 3-4 ದಿನಕ್ಕೆ ಮದುವೆ ಮುಗುದಿಂದ ಚಲೋ ದಿನ ನೋಡ್ಕೊಂಡು ಏನು ನನ್ನ ಮಗಳಿಗೆ ನಿನ್ನ ಮಗ್ಗ 4 ಅಕ್ಕಿ ಕಾಳು ಹಾಕಿ ಸಂಕ್ಷಿಪ್ತ ಮದುವೆ ಮುಗಿಸಿ ಗುಡಿ ಆಗ್ಬೇಕಾರ ಮುಗಿಸೋಣಂತ. ಆತ ಸಮಾಧಾನ ಆತ. ಆಮೇಲೆ ವಯಸ್ಸಿಗೆ ಬಂದು ನಿನ್ನೇನು ಚಂದಾಗಿ ಮದುವೆ ಮಾಡೋಣಂತ. ಆತ ಹಾ ಹಂಗಾದ್ರ ಸರಿ. ಮತ್ ನನ್ ಮಗನ್ ಮದುವೆ ಮುಗೀತು ಇನ್ನೇನ್ ಇವ್ರದ್ದು ಅನ್ನಂಗ ಏನಾರು ನಿನ್ ತಲೆಯಾಗಿದ್ರು ತೆಗೆದು ಬಿಡುವ. ಮತ್ ಈಗ ಹೇಳಕತ್ತೇನೆ ನಾನು. ಅಲ್ಲ ನನಗೆ ತವ್ರ ಅಂತಿರುದ ಇದು ಒಂದಪ್ಪ. ನಾ ಯಾಕೆ ಹಂಗ ಮಾಡ್ತೇನೆ ಹೇಳಿ ನಾ ನೋಡುನು. ಇಲ್ಲ ಅದನ್ನ ಹೇಳಿದೆ. ಮತ್ತೆ ನನಗೂ ತವ್ರಂದ್ರ ತಂಗಿ ಒಬ್ಬಾಕೆ ಇರುದೀಗ. ನನಗ್ ತಂಗಿ ಮನಿನೇ ಬೇಕು ಮಗಳು ಅಂತ ನಾನು ತಲೆಯಾಗಿ ಇಟ್ಕೊಂಡ್ಬಿಟ್ಟೇನೆ ಈಗ. ಆತ್ ತಗೋ ಹಂಗ ಮಾಡೋಣಂತ. ಈಗ ಹೇಳಿ ಮೊದ್ಲು ಮಗನ ಮದುವಿನಾರ ಮುಗಿಸೋಣ. ಜವಳಿ ಹಾಕ್ಸಕಲ್ಲಿ ಮಂದಿ ಹೊರಗೆ ಕಾಯಕತ್ತಾರ. ಟ್ಯಾಕ್ಟ್ರಿ ತಯಾರೈತಿ, ಪಟ್ನ ಹೋಗು ನಡಿಯಣ್ಣ. ಸೀರೆ ಜವಳಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ವಿ ಅಂದ್ರ ನಮಗೆ ನಿಶ್ಚಿಂತ ಆಕತಿ. ಬಡ ಮದುವೆ ಮುಂದುವರ್ಸಿ ಬಡ ತಾಳಿ ಕಟ್ಟಿಸ್ಕೊಂಡ್ ಮನೆ ಕರ್ಕೊಂಬರಕ್ ಬರ್ತೈತಿ. ನಾಡ್ದಂದ್ರ ಏನ ಹೇಳೇನ ಹೇಳ. ಅಲ್ಲ ಸುಮ್ಮನೆ ಅವಸರ ಮಾಡ್ತೀರಿ ನೀವು. ನೀ ಬಾಯಿ ಮುಚ್ಕೊಂಡಿರೋ ಬಾಯಿ ಓದ್ಬಿಡ್ತೇನೆ ಮತ್ತೆ ಅವಸರ ಮಾಡ್ತೀರಂತ. ನನ್ನ ತಂಗಿ ಮಗಳಕಿ ಆಕಿ ಮತ್ ಎಲ್ಲಿ ಯಾರ ಕಡೆನೂ ನೋಡ್ಬಾರ್ದ ಹುಡುಗಿ. ಏನ ಸೀದಾ ನನ್ನ ಮನಿನ ಸೇರ್ಬೇಕದು. ಆತ್ ತಗೋ ಅಣ್ಣ ಹಂಗ್ಯಾಕ ಆಕತಿ. ಆತ್ ಮದುವೆ ಮಾಡೋಣಂತ. ಅಣ್ಣ ಕುಂದ್ರ ಚಾ ಮಾಡ್ಕೊಂಡ್ ಬರ್ತೀನಿ. ಏನ್ರ ತಿನ್ರಿ ಹೋಗುನಂತ. ಏನು ಬೇಡ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿತಿದ್ದಂಗ ಫಸ್ಟ್ ಕ್ಲಾಸ್ ಒಂದು ಚಾ ಕುಡಿದ್ನಿ. ಸಿಂಗಲ್ ಪುರಿ ಹೊಡೆದೆ. ಈಕಿನೂ ಅದ್ ಏನಾಗ ತಿಂದ್ಲ ಚಾ ಕುಡಿದ್ವಿ. ಅಂದ್ರೆ ಯಾಕಂದ್ರೆ ಮತ್ತೆ ಹೋಗಿ ನಿಮ್ಗೆ ಎಡಬಟ್ಟ ಬರೋದಂತೇಳಿ ಅಲ್ಲಿ ಮುಗಿಸ್ಕೊಂಡ ಬಂದ್ಬಿಟ್ವಿ. ಸೀದಾ ಜವಳಿ ಅಂಗಡಿ ರೈಟ್. ಮಧ್ಯಾಹ್ನ ಅಲ್ಲೆಲ್ಲರ ಚಲೋ ಹೋಟೆಲ್ನಾಗ ಅಷ್ಟ್ರು ಊಟ ಮಾಡೋಣಂತ. ಊಟ ಗಿಟ ಮಾಡ್ಕೊಂಡ್ ಬರೋಣಂತ ನಡಿ. ಆತ್ ನಡಿಪ ಹಂಗಾರ ನಡಿ. ಅಲ್ಲ ಒಳ ಬರ್ರಿ ಇಲ್ಲಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಆಂಟಿ ಇಲ್ಲ